ಅಂದ್ರೆ 3,000ಕ್ಕಿಂತ ರೈತರು ಜಾಸ್ತಿ ಇದ್ದಾರೆ. ಮತ್ತೆ ಹೆಚ್ಚಿಗೆ ಪಾರ್ಟಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸರ್. DC ಮೇಡಮ್ ಅವರು ಒಪ್ಕೊಂಡಿದ್ದಾರೆ. ನೀರಿಂದು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಪೊಲೀಸ್ ನನ್ನ ಹೆಸರು ನ್ಯಾಮಗೌಡ ಅಂತ. ನಾನು APMC ತಿಪ್ಟೂರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು APMC ತಿಪ್ಟೂರಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಉಂಡೆ ಕೊಬ್ಬರಿ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿ ಮಾಡಿ ಪ್ರಕ್ರಿಯೆ ಇವತ್ತಿನಿಂದ ಪ್ರಾರಂಭ ಆಗಿದೆ. ಈ ನಮ್ಮ ತಾಲೂಕಿನಲ್ಲಿ ಒಟ್ಟು 7 ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದೀವಿ. ತಿಪ್ಟೂರು ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ 4, ಕೊನೆಹಳ್ಳಿ, ಕರಡಾಳು ಮತ್ತು KB ಕ್ರಾಸಲ್ಲಿ ತಲಾ ಒಂದೊಂದು ಪಾಯಿಂಟ್ಗಳನ್ನು, ಒಟ್ಟು ಈಗ 7 ಪಾಯಿಂಟ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಈ 2-3 ಸಾರಿ ದಿನಾಂಕ ಪೋಸ್ಟ್ಪೋನ್ ಆಗಿದ್ದರಿಂದ ರೈತರು ಆತಂಕದಲ್ಲಿದ್ದು ಸ್ವಲ್ಪ ಜಾಸ್ತಿನೇ ಜನ ಬಂದಿದ್ದಾರೆ. ಇವತ್ತು ಹೆಚ್ಚು ಕಡಿಮೆ ಅಂದರೂ 3,000ಕ್ಕಿಂತ ರೈತರು ಜಾಸ್ತಿ ಇದ್ದಾರೆ. ಹೆಣ್ಮಕ್ಳಿಗೆ ಒಂದು ಸೆಪ್ರೇಟ್ ಪಾಯಿಂಟ್ ಮಾಡಿದ್ದೀವಿ. ಅವರೂ ಸಾಕಷ್ಟಿದ್ದಾರೆ. ಇವತ್ತು ಒಂದು 400-500 ಜನ ಹೆಣ್ಮಕ್ಳು ಬಂದಿದ್ದಾರೆ. ರೈತರಿಗೆ ಅಲ್ಲಿ ಬಿಸಿಲಾಗುತ್ತಂತೇಳಿ ನಾವು ಶಾಮೀನುಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಕ್ಯೂನಲ್ಲಿ ನಿಂದ್ರಲ್ಲಿ ಗಲಾಟೆ ಆಗಬಾರ್ದು ಅಂತೇಳಿ ಸ್ವಲ್ಪ ಲೆಂಗ್ತಿಗೆ ನಾವು ಕಟ್ಟಿಗೆ ಹಾಕಿ ಕ್ಯೂನಲ್ಲಿ ನಿಂದ್ರಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ನೀರಿಂದು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಪೊಲೀಸ್ ಸಿದ್ಧತೆ? ಪೊಲೀಸ್ ಬಂದಿದ್ದಾರೆ ಸರ್. ನಿನ್ನೆ ರಾತ್ರಿಯಿಂದನೂ ಪೊಲೀಸು ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ, ಸರಿಯಾಗಿ ಸ್ಪಂದಿಸ್ತಾ ಇದ್ದಾರೆ. ಅವರೇ ಕಂಟ್ರೋಲ್ ಮಾಡ್ತಾ ಇರೋದು ಜಾಸ್ತಿನೇ. ಬೆಳಗ್ಗೆ ಎಷ್ಟು ಗಂಟೆಗೆ ಜನ ಬಂದಿರೋದು? ಬೆಳಿಗ್ಗೆ ಅಲ್ಲ ಸರ್, ನಿನ್ನೆ 3 ಗಂಟೆ, ಮಧ್ಯಾಹ್ನ 3 ಗಂಟೆಯಿಂದಲೂ ನಿಂತಾರೆ ಸರ್. ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದನೂ ಜನ ಬಂದಿದ್ದಾರೆ. ರಾತ್ರಿ ತುಂಬ ಜನ ಬಂದಿದ್ದಾರೆ ಸರ್. ಇವಾಗ ಡೈಲಿ ಎಷ್ಟು ನಡೀತಿದೆ ಪ್ರಕ್ರಿಯೆ? ಅಂದರೆ ಅದು ಸರ್ವರ್ ಸ್ಪೀಡ್ ಮೇಲೆ ಗೊತ್ತಾಗುತ್ತೆ ಸರ್. ಮುಂಜಾನೆ ಸರ್ವರ್ ಫಾಸ್ಟ್ ಇತ್ತು, ಸ್ವಲ್ಪ ಚೆನ್ನಾಗಿ ಓಡ್ತು. ಈಗ ಸರ್ವರ್ ಸ್ಪೀಡ್ ಕಮ್ಮಿ ಆಗಿದೆ. ಹೀಗಾಗಿ ಡೈಲಿ ಇಷ್ಟೇ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಈಗ ಮುಂಜಾನೆಯಿಂದ ಆಗಿದ್ದು ನೋಡಿದರೆ ಡೈಲಿ ನಮ್ಮ ಇವಾಗ 100%ಗೆ ಎಷ್ಟು % ಆಗಿರ್ಬೋದು? ಇಲ್ಲ, ಅದು ಹೇಳಕ್ಕೆ ಬರೋಲ್ಲ ಸರ್. 100%ಗೆ ಎಷ್ಟು % ಅಂತ ಹೇಳಕ್ಕೆ. ಇವಾಗ ಡೈಲಿ ಪರ್ ಡೇ 300-400 ಆಗುತ್ತೆ ಅಂದ್ಕೊಳ್ಳಿ. ಇವತ್ತು ಎಷ್ಟು ಆಗಿರ್ಬೋದು ಅಂತ ಅಂದಾಜು? ಮುಂಜಾನೆ ನೋಡಿದರೆ ನಾವು ಇಡೀ ಇದರಲ್ಲಿ ನಾವೇ ಮುಂದಿದ್ದೀವಿ. ಈಗ ಸರ್ವರ್ ಸ್ಲೋ ಆಗಿದ್ದರಿಂದ ಗೊತ್ತಾಗಲ್ಲ ಸರ್. ಮೆನ್ದು ಎಷ್ಟು ಜನ ಆಗುತ್ತೆ ಗೊತ್ತಾಗಲ್ಲ ಸರ್. ಇವಾಗ ತಿಪ್ಟೂರಲ್ಲಿ 4 ಪಾಯಿಂಟ್ ಓಪನ್ ಆಗಿದೆ. ಸಿಟಿಯಲ್ಲಿ ಮೇನ್ ಮಾರ್ಕೆಟಲ್ಲಿ 4, 3 ಸಬ್ ಮಾರ್ಕೆಟಲ್ಲಿ 1, ಟೋಟಲ್ 7. 4 ಮಾರ್ಕೆಟ್. ಮತ್ತೆ ಹೆಚ್ಚಿಗೆ ಪಾರ್ಟಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸರ್. DC ಮೇಡಮ್ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಗೆ ಒಂದು 10 ಪಾಯಿಂಟ್ ಕೊಡೋಕೆ ಒಪ್ಕೊಂಡಿದ್ದಾರೆ. ನಮ್ಗೆ ಇನ್ನೊಂದು 4 ಪಾಯಿಂಟ್ ಕೊಡುವ ಹೋಪ್ಸ್ ಇದೆ. ನಾವು 4 ಪಾಯಿಂಟ್ ಕೊಟ್ಟರೆ ಒಂದು ಕರಡಾಳು, ಒಂದು KB ಕ್ರಾಸು, 2 ಪಾಯಿಂಟು ತಿಪ್ಟೂರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸರ್. ಅದೇ ಪಾಯಿಂಟ್ ಎಷ್ಟು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದೆ ಸರ್. ಇವಾಗ ಸಿಸ್ಟಮ್ ವರ್ಕ್ ಯಾವ ಥರ ನಡೀತಿದೆ ಅಂದರೆ, ನೀವು 4 ಇವಾಗ ಒಂದು ಪಾಯಿಂಟಲ್ಲಿ ಎಷ್ಟು ಸಿಸ್ಟಮ್ ಇದೆ? 1 ಪಾಯಿಂಟಲ್ಲಿ ಒಂದೇ ಸಿಸ್ಟಮ್ ಇದೆ ಸರ್. 1 ಪಾಯಿಂಟಲ್ಲಿ ಒಂದೇ ಸಿಸ್ಟಮಲ್ಲೇ ಕೆಲಸ ಮಾಡೋದು. ಇವಾಗ ಒಂದೇ ಸಿಸ್ಟಮಲ್ಲಿ ಕೆಲಸ ಮಾಡ್ತೀರಿ. ಇಷ್ಟನ್ನೆಲ್ಲ ಜನ ನಿಭಾಯಿಸೋಕ್ಕಾಗುತ್ತಾ? ಏನು ಕತೆ? ಅಲ್ಲ, ಸರ್ವರ್ ಮೇಲೆ ಸರ್. ಸರ್ವರ್ ಫಾಸ್ಟ್ ಇದ್ದರೆ ಮಾಡ್ಬೋದು. ಎಲ್ಲ ಎಕ್ಸ್ಟ್ರಾ ಇನ್ನೊಂದು ಈ ಸಿಸ್ಟಮ್ ಏನಾದ್ರು ಕೇಳ್ಕೊಂಡಿದ್ದೀವಿ ಸರ್. ಈಗ ಜಾಸ್ತಿ ಪಾಯಿಂಟನ್ನು ಕೇಳ್ಕೊಂಡ್ರೆ ಈಸಿ ಆಗುತ್ತೆ. ಅದೇನು ಕೊಡ್ತೀನಿ ಅಂತ ಏನಾರು ಹೇಳಿದ್ದಾರೆ? ಹೇಳಿದ್ದಾರೆ ಸರ್. ಯಾವತ್ತು ಕೊಡ್ತೀನಿ ಅಂತ ಹೇಳಿ? ಇವತ್ತು ಸಾಯಂಕಾಲ ಅಪ್ರೂವ್ ಆಗೋದು ಸರ್. ಆದರೆ ನಾಳೆ ಈವ್ನಿಂಗ್ ಒಳಗೆ ಪಾಯಿಂಟ್ ಚಾಲೂ ಮಾಡ್ಬೋದು ಸರ್. ನಾಳೆ ಈವ್ನಿಂಗ್ ಒಳಗೆ 3 ಅಥವಾ 4. ಇವಾಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಪಾಯಿಂಟ್ ನಡೀತದೆ? ಮುಂಜಾನೆ 8ರಿಂದ ಸಾಯಂಕಾಲ 6 ಗಂಟೆ ಸರ್. ಅದು ಸರ್ವರ್ ಇರೋದು ಅಷ್ಟೇ. ಸರ್ವರ್ ಅಷ್ಟೇ. ಸೊ ಈ ಸಂಜೆ 6 ಗಂಟೆ ಮೇಲೆ ವ್ಯವಸ್ಥೆ ಏನಿರಲ್ಲ, ಬರೀ ಜನ ಬಂದು ನಿಂತ್ಕೊಂಡು? ಹೌದು. ಸಂಜೆ 6 ಗಂಟೆ ಮೇಲೆ ಸ್ಟಾಪ್ ಆಗಿಬಿಡುತ್ತೆ ಸರ್. ಇವಾಗ ಜನ ಏನು ಕೇಳ್ತಿದ್ದಾರೆ ಅಂತಂದರೆ, ಇವಾಗ ಮಧ್ಯಾಹ್ನ ನಾವು ಬೆಳಗ್ಗೆ ಬಂದು ನಿಂತಿದ್ದೀವಿ, ತಿಂಡಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ. ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಸರ್. ನೀರಿನ ವ್ಯವಸ್ಥೆ ಮಾಡಿದ್ವಿ. ಟೆಂಪ್ರರಿ ನೆರಳಿಗೂ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಕ್ಯೂ ನಿಂದ್ರಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಸೊ ಇವಾಗ ಲೇಡೀಸ್ಗೊಂದು ಕೌಂಟ್ರ್ ಮಾಡಿದ್ದಾರೆ, ಜೆಂಟ್ಸ್ಗೆ 3 ಕೌಂಟ್ರ್ ಮಾಡಿ. ಥ್ಯಾಂಕ್ ಯು ಸರ್.
ನಿಂತ್ಕೊಂಡು